ಕೆಲವರು ಆಚೆ ಬಂದು ನಮಗೆ ಸಂಬಳ ಕೊಡಿ ಅಂದರೆ ಮೇಡಮ್ ಒಳಗಿದ್ಕೊಂಡು ಇಲ್ಲ ಅಂತ ಹೇಳ್ಸ್ಕೊತಾರೆ, ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆಲ್ಲ. ಯಾಕೆ ಸರ್ ಈ ಥರ ಎಲ್ಲ ಆರೋಪ ಆಗ್ತದೆ? ಮೇಡಮ್ಗೆ ಹೆಲ್ತ್ ಇಶ್ಯೂಸ್ ಇದೆ, ಹೇಳಬಾರ್ದು. ನಾನು ಆನ್ ರೆಕಾರ್ಡ್ ನಾನು ಹೇಳೋದಿಲ್ಲ, ಆಫ್ ದಿ ರೆಕಾರ್ಡ್ ತಮಗೆ ತಿಳಿಸ್ತೀನಿ. ಆದರೆ ಇಲ್ಲೇನು ಆರೋಪ ಮಾಡ್ತಾ ಇದ್ದಾರೆ, ಅವರು ಹೇಳ್ದೇ ಕೇಳ್ದೇ ಸಂಸ್ಥೆ ಬಿಟ್ಟು ಹೋಗಿರ್ತಕ್ಕಂಥದ್ದು. ಯಾರು ಈ ಒಂದು ವಾಗ್ದೇವಿ ವಿದ್ಯಾಸಂಸ್ಥೆಯನ್ನು ಟಾರ್ಗೆಟ್ ಮಾಡ್ತಿರೋಂಥದ್ದು? ಮೋಹನ್ ಗೌಡ ಒಬ್ಬನ ಹೊರತುಪಡಿಸಿದ್ರೆ ಇನ್ಯಾರೂ ಅಲ್ಲಿ ವಿಡಿಯೋದಲ್ಲಾಗಲಿ ಅವರು ಯಾವಾಗಲೂ ರೆಕಾರ್ಡ್ ಮಾಡೋದು ಮೆಸೇಜ್ ಕಳಿಸೋದು, ರೆಕಾರ್ಡ್ ಮಾಡೋದು ಮೆಸೇಜ್ ಕಳಿಸೋದು. ಸೊ ಈ ಥರ ಮಾಡ್ತಾ ಇದ್ದಾರೆ. ಆದರೆ ಹಿಂಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳಬೇಕು. ಅಂದರೆ ಮೋಹನ್ ಗೌಡ ಅವರೊಬ್ಬರು ಪರ್ಸ್ನಲ್ ತಗೊಂಡವ್ರೆ ವಾಗ್ದೇವಿ ಪಿ ಯು ಕಾಲೇಜ್ನ ಮುಗಿಸ್ಬೇಕು ಅಂತ. ಹೌದು, ವಾಗ್ದೇವಿ ಪಿ ಯು ಕಾಲೇಜ್ನ ಏನಾರು ಮಾಡಿ ಮುಚ್ಚಿಸ್ಬಿಡ್ಬೇಕು ಅಂತ. ನಿಮ್ಮ ವೈಯಕ್ತಿಕ ಗಲಾಟೆಗಳಿಗೆ ಅಲ್ಲಿ ಹಾಳಾಗ್ತಿರೋದು ಮಕ್ಕಳ ಭವಿಷ್ಯ ಅಂತ. ನಮ್ಮದು ಎಷ್ಟೇ 1000 ಪ್ರಾಬ್ಲಮ್ ಇರ್ಬೋದು, ಆದರೆ ಒಂದು ಮಗು ನಮ್ಮ ಸಂಸ್ಥೆ ಮೇಲೆ ವಿಶ್ವಾಸ ಇಟ್ಟು ಬಂದಿದೆ, ಅವನ್ನ ಫುಲ್ಫಿಲ್ ಮಾಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಆರಂಭದಲ್ಲೇ ಈ ರೀತಿ ಅವ್ಯವಸ್ಥೆ, ಈ ರೀತಿ ಆರೋಪ ಪ್ರತ್ಯಾರೋಪಗಳಿಂದ ಸಂಸ್ಥೆ ಒಂದಿಷ್ಟು ಕೆಟ್ಟ ಹೆಸರು ಬಂದರೆ ಮಕ್ಕಳು ಹೆಂಗೆ ಬರ್ತಾರೆ? ಪೇರೆಂಟ್ಸ್ ಯಾವ ರೀತಿ ಅವ್ರನ್ನ ಅಲ್ಲಿಗೆ ಸೇರ್ಸ್ಲಿಕ್ಕೆ ಇಷ್ಟಪಡ್ತಾರೆ? ಇವ್ರದ್ದು ಏನೋ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನೋಡೋಣ, ದೇವರಿದ್ದಾನೆ. ಆದರೆ ಇಲ್ಲಿವರೆಗೂ ರುಕ್ಮಿಣಿ ಮೇಡಮ್ ಅವರ ಸ್ಟ್ಯಾಂಡಿಂಗ್ ಏನಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ತಮ್ಗೆ ಕಂಪ್ಲೀಟ್ಲಿ ನಿಮ್ಗೆ ಇನ್ಚಾರ್ಜ್ ಕೊಟ್ಬಿಟ್ಟಿದ್ದಾರೆ ಹೇಗೆ ಅಂತ? ಫೆಬ್ರವರಿಯಿಂದ ಪೂರ್ತಿ ನೋಡ್ಕೊಳ್ತಾ ಇರ್ತಕ್ಕಂಥವನು ನಾನೇ, ಆಯ್ತಲ್ಲ ಸರ್. ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆ, ಆಫ್ ದಿ ರೆಕಾರ್ಡ್ ನಾನು ಹೇಳ್ತೀನಿ ನಿಮಗೆ. ಕೆಲವರು ಸಂಸ್ಥೆ ವಿರುದ್ಧ ಧ್ವನಿ ಎತ್ತಂಥವ್ರಿಗೆ ಬೆದರಿಕೆ ಹಾಕುವಂಥದ್ದು, ಕೊಲ್ಲ ಬೆದರಿಕೆ ಹಾಕಿಸುವಂಥದ್ದು, ಏನೋ ಒಂದಿಷ್ಟು ವಾಮಾಚಾರಗಳೆಲ್ಲ ನಡೆದವಂತಲ್ಲ ಸರ್ ಸಂಸ್ಥೆ ಒಳಗಡೆ? ವಾಮಾಚಾರ ಮಾಡ್ತಕ್ಕಂಥ ಅದಕ್ಕೆ ಇದೇನು ಕೇರಳ ಕೆಟ್ಟೋಯ್ತಾ, ಎಂಥದ್ದು ಇದು ಕೆಟ್ಟೋಯ್ತಾ ಸರ್? ಈಗ ಸಂಸ್ಥೆಗೆ ಅಂತೇಳಿ ಅನುಮತಿ ತಗೊಂಡವ್ರೆ ಬೇರೆ ಬೇರೆ ಆಕ್ಟಿವಿಟೀಸ್ಗಳು ಮಾಡ್ತಾರೆ ಅಂತಲೂ ಕೂಡ ಆರೋಪ ಮಾಡಿದ್ದಾರೆ. ಹೇಳಲಿ ಸರ್, ಅದನ್ನು ಪ್ರೂವ್ ಮಾಡಲಿ. ಅವರು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾವ್ರೆ ಅಂತ ಪ್ರೂವ್ ಮಾಡಲಿ ಸರ್. ಈ ರೀತಿ ಆರೋಪ ಪ್ರತ್ಯಾರೋಪ, ಸಂಸ್ಥೆ ಸಿಬ್ಬಂದಿ ಅವ್ರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅಂದಾಗ ಮಕ್ಕಳಲ್ಲಿ ಯಾವ ರೀತಿ ಭಾವನೆಗಳು ಇದೆ ಅಂತ ತಮಗೆ? ಸರ್, ಮಕ್ಕಳಿಗೆ ಇದರಲ್ಲಿ ಡಿಸ್ಟರ್ಬ್ ಆಗ್ತಕ್ಕಂಥ ಸಂಭವ ಯಾವುದೂ ಇಲ್ಲ. ಓಕೆ ಸರ್, ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ. ಕೆಲವರಿಗೆ ನಾವು ಪ್ರಾಮಾಣಿಕವಾಗಿ ಸ್ಯಾಲ್ರಿ ಕೊಡ್ತೀವಿ ಅಂತೇಳಿ, ಕೆಲವರು ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಹಾಗೆ ಸಂಸ್ಥೆಯಿಂದ ಬಿಟ್ಟೋಗಿದ್ದಾರೆ. ಸೊ ಅವ್ರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ದೀರಿ. ಸೊ ಈ ಸಂಸ್ಥೆಯಲ್ಲಿ ಈ ಅವ್ಯವಸ್ಥೆ ಆಗಲಿಕ್ಕೆ ಕಾರಣ ಯಾರು ಅಂತ? ಇದುವರೆಗೆ ಯಾರೇ ಎಂಪ್ಲಾಯಿನೂ ಸಹ ನೋಡಿ, ನಾವು ಚೆಕ್ ಇಶ್ಯೂ ಮಾಡಿದ್ದೀವಲ್ಲ, ಇದು ಹೆಣ್ಮಕ್ಳು ಮತ್ತೊಬ್ಬರಾಗಲಿ ಮಗದೊಂದಾಗಲಿ ನನಗೆ ಸ್ಯಾಲ್ರಿ ಅರ್ಜೆಂಟ್ ಇದೆ ಕೊಡಿ, ಮತ್ತೊಂದು ಮಾಡಿ ಅಂತ ಇದುವರೆಗೂ ಪಾಪ ಇಲ್ದನೇ ಇರೋದು ಹೇಳಬಾರ್ದು, ನಮಗೆ ಪ್ರೆಷರ್ ಹಾಕಿಲ್ಲ. ಯಾಕೆ ಅಂದರೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಇಷ್ಟು ಜನ ನಾನು ಹೇಳಿದ್ನಲ್ಲ, ಮೋಹನ್ ಗೌಡ ಆದಿಯಾಗಿ ಹಾಸ್ಟ್ಲಲ್ಲಿ ಇದ್ಕೊಂಡು ಅವರು ಊಟ ಮಾಡಿಕೊಂಡು ಅವ್ರಿಗೆ ಬಟ್ಟೆ ಮಗದೊಂದು ಎಲ್ಲ ನೋಡ್ಕೊಂಡಿರ್ತಕ್ಕಂಥವ್ರು ಸಂಸ್ಥೆ. ಈ ಮೋಹನ್ ಗೌಡ ನಿಮಗೆ ತಮ್ಮ ಗಮನಕ್ಕಿರಲಿ, ಇವರು ಒಬ್ಬರು ಎಂಥದ್ದು ಲ್ಯಾಬ್ ಅಟೆಂಡರು. ಇದು ಲೇಬರ್ ಆ್ಯಕ್ಟ್ ಪ್ರಕಾರದಲ್ಲಿ ಒಂದು ದಿನಕ್ಕೆ 265 ರೂಪಾಯಿ ಸ್ಯಾಲ್ರಿ ಕೊಡಬೇಕು, ಎಕ್ಸ್ಕ್ಲೂಡಿಂಗ್ ಹಾಲಿಡೇಸ್. ಇವ್ರಿಗೆ ಪಾಪ ಅವರು ಗೊತ್ತಿಲ್ವೋ ಗೊತ್ತಿಲ್ಲ, ನಮ್ಮ ಸಂಸ್ಥೆಗೆ 36,000 ರೂಪಾಯಿ ಸ್ಯಾಲ್ರಿ ಕೊಡ್ತಾ ಬಂದಿದ್ದಾರೆ. ಪ್ಲಸ್ ಜೊತೆಗೆ ಇವ್ರಿಗೆ ರೆಸಿಡೆನ್ಸು ಮತ್ತೊಂದು ಊಟ ಮಗದೊಂದು ಎಲ್ಲ ಇದೆ. ಈಗ ಯಾರೂ ಇದು ಮಾಡಿರಲಿಲ್ಲ. ಈಗ ಮೋಹನ್ ಗೌಡ ಯಾವಾಗ ನಮ್ಮ ಹತ್ರ ಸರ್ವಿಸ್ ಸರ್ಟಿಫಿಕೇಟು ಮತ್ತೊಂದು ಮಗದೊಂದು ಎಲ್ಲ ತಗೊಂಡು ಹೊರಗಡೆ ಹೊರಟೋದ್ನೋ ಆಗ್ಲಿಂದ ಕಿರಿಕ್ ಶುರು ಮಾಡಿರ್ತಕ್ಕಂಥವ್ರು ಇವರು. ಆದರೆ ಇವ್ರ ಉದ್ದೇಶ ಏನು ಮತ್ತೊಂದೇನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಈಗ ಸಂಬಳ ಕೊಡಬೇಕು ಅಂತೇಳಿ ಪ್ರೆಷರ್ ಆಗ್ತಾ ಇರುವಂಥದ್ದು, ಅಂದರೆ ಆ ಸಂಸ್ಥೆಗೆ ಬಂದು ಆಚೆ ನನಗೆ ಸಂಬಳ ಬರಬೇಕು ಅಂತ ಹೇಳ್ತಾ ಇರುವಂಥದ್ದು ಮೋಹನ್ ಗೌಡ ಅವರು ಒಬ್ಬರೇನಾ ಅಥವಾ ಬೇರೆಯವರು ಇದ್ದಾರೆ? ಇಲ್ಲ, ಇದರಲ್ಲಿ ಎಂಥದ್ದು ವಿಜಯ್ ಕುಮಾರ್ ಅಂತ ಒಬ್ಬರು, ನವೀನ್ ಪ್ರಸಾದ್ ಇಬ್ಬರು ಮಾತ್ರ ನಮಗೆ ಸಂಬಳ ಬರಬೇಕು ಅಂತ ಟಿ ವಿನಲ್ಲಿ ಮಾತಾಡಿದ್ದಾರೆ. ಅದು ನನಗೆ ಗೊತ್ತಿರ್ತಕ್ಕಂಥದ್ದು ಅಷ್ಟೇ ವಿಷಯ. ಈ ಹುಡುಗಿರ್ಸ್ ಕೆಲವರು ಲೇಡೀಸ್ ಇದಾರಲ್ಲ ಸರ್, ಇವ್ರುಗಳು ಯಾರು ತಮಗೆ ಒತ್ತಡ ಆಗ್ತಾ ಇಲ್ಲ? ಇಲ್ಲಿದೆ ನನ್ನ ಈ ಮಕ್ಕಳು ಪಾಪ, ಇದು ಲೆಕ್ಚರಾಗಿ ಕೆಲಸ ಮಾಡಿರ್ತಕ್ಕಂಥ ಹೆಣ್ಮಕ್ಳು ಇದುವರೆಗೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಡ ತಂದಿಲ್ಲ. ಸುಮ್ಮನೆ ಏನು ಅಂದರೆ ಇವತ್ತು ಹೊರಗಡೆ ಇದ್ದಾರೆ, ಆ ಮಕ್ಕಳ ಬಗ್ಗೆ ನಾವು ತಪ್ಪಾಗಿ ಹೇಳಬಾರ್ದು. ನಾನು ಇಬ್ಬರು ಮಾತ್ರ ನನ್ನ ಹತ್ರ ಕಾಂಟ್ಯಾಕ್ಟ್ ನಂಬರ್ ಇತ್ತು, ಅದನ್ನು ನಾನು ಕೇಳಿದೆ, ಅವ್ರು ಹಾಕಿದ್ದಾರೆ. ಈ ವಿಡಿಯೋದಲ್ಲಿ ಬಂದಿರತಕ್ಕಂಥದ್ದು ನಮಗೂ ಯಾವುದೇ ಸಂಬಂಧ ಇಲ್ಲ, ಆದರೆ ನಮಗೆ ಸ್ಯಾಲ್ರಿ ಇಷ್ಟು ಡ್ಯೂ ಬರಬೇಕು, ನೀವು ಚೆಕ್ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ. ಅದು ನೀವು ಎಂಥದ್ದು ಹಾಕಿದ ತಕ್ಷಣ ನಾವೇನು ಮಾಡ್ತೀವಿ, ಅದನ್ನು ನಾವು ಹಾಕ್ಕೊಳ್ತೀವಿ. ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಆಬ್ಲಿಗೇಷನ್ಸ್ ಇಲ್ಲ ಅಂತ ನೋಡಿ. ಇಲ್ಲಿ ಆ ಮಕ್ಕಳು ಕಳಿಸಿರ್ತಕ್ಕಂಥದ್ದು ವಾಟ್ಸಪ್ ಇಲ್ಲಿದೆ ನೋಡಿ. ಇಲ್ಲಿ ಅವರೇ ನನಗೆ ಕಳಿಸಿದ್ದಾರೆ. ಯಾರೋ ಪರ್ಟಿಕ್ಯುಲರ್ ಲೆಕ್ಚರರ್ಸ್, ಆ ಹೆಣ್ಮಕ್ಳು. ಅವರು ಸರ್ ನನಗೆ ಸಿಕ್ಕಿದ್ದು 3 ಜನದ್ದು.
ಇನ್ನು ಮಿಕ್ಕಿರ್ತಕ್ಕಂಥವ್ರು ನನ್ನ ಹತ್ರ ಫೋನ್ ನಂಬರ್ ಇಲ್ಲ, ಅವ್ರು ನಾನಿದ್ದಾಗ ವರ್ಕ್ ಮಾಡ್ತಿರ್ಲಿಲ್ಲ ಅವರು. ಸರ್, ಈಗ ಕೆಲವರು ಆಚೆ ಬಂದು ನಮಗೆ ಸಂಬಳ ಕೊಡಿ ಅಂದರೆ ಮೇಡಮ್ ಒಳಗಿದ್ಕೊಂಡು ಇಲ್ಲ ಅಂತ ಹೇಳ್ಸ್ಕೊತಾರೆ, ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆಲ್ಲ. ಯಾಕೆ ಸರ್ ಈ ಥರ ಎಲ್ಲ ಆರೋಪ ಆಗ್ತಿದೆ? ಸರ್, ಒಂದು ಹೇಳ್ಬಿಡ್ತೀನಿ, ಮೋಹನ್ ಗೌಡ ಅಂತಕ್ಕಂಥವನಿಗೆ ಚೆನ್ನಾಗಿ ಗೊತ್ತು ಮೇಡಮ್ಗೆ ಹೆಲ್ತ್ ಇಶ್ಯೂಸ್ ಇದೆ, ಹೇಳಬಾರ್ದು. ನಾನು ಆನ್ ರೆಕಾರ್ಡ್ ನಾನು ಹೇಳೋದಿಲ್ಲ, ಆಫ್ ದಿ ರೆಕಾರ್ಡ್ ತಮಗೆ ತಿಳಿಸ್ತೀನಿ. ಅವರು ಒಂದು 4 ತಿಂಗಳಿಂದ ಅವರು 2 ದಿನ ಅವರು ಕಾಲೇಜಿಗೆ ಬರೋದು. ಅವರು ಬೇರೆ ಇದನ್ನು ಅಮ್ಯುನಿಟೀಸ್ ನೋಡ್ಕೊಳ್ತಕ್ಕಂಥದಕ್ಕೆ ಬೋಪಣ್ಣ ಏನು ಟ್ರಸ್ಟ್ ಇದ್ದಾರೆ, ಆಮೇಲೆ PUCಗೆ ಸಂಬಂಧಪಟ್ಟಂತೆ ಇದನ್ನೆಲ್ಲ ಮಾನಿಟ್ರ್ ಮಾಡ್ತಾ ಇರ್ತಕ್ಕಂಥವ್ರು ನಾವೇನೆ. ಆದರೆ ಹಣಕಾಸಿನ ತೊಂದರೆ ಆದಾಗ ಪಾಪ ಅವರೇನೆ ಎಂಥದ್ದು ಅಲ್ಲಿ ಇಲ್ಲಿ ಜೋಡಿಸಿ ಮಾಡಿ ಕೊಡ್ತಕ್ಕಂಥದ್ದು. ನಾವು ಸಾಲ ಮಾಡ್ತೀವೋ ಎಂಥದ್ದು ಆಸ್ತಿ ಮಾಡ್ತೀವೋ ಮತ್ತೊಂದು ಮಗದೊಂದು ಅದು ನಮ್ಮನೆ ಬರ. ಆದ್ರೆ ನಾವು ಇವ್ರನ್ನ ಹೈರ್ ಮಾಡ್ಕೊಂಡಾದ್ಮೇಲೆ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಓಕೆ, ಈಗ ಕಾಲೇಜ್ ಸ್ಟಾಫ್ಸ್ಗಳನ್ನ ತಾವು ಅಪಾಯಿಂಟ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನ ತಾವು ಅವ್ರಿಗೆ ಹೇಳ್ಸ್ಕೊಂಡು ಸಹಿ ಮಾಡಿಸ್ಕೊಂಡಿದ್ದೀರಿ ಅಂತ? ಸರ್, ಒಂದು ಆಧಾರ್ ಕಾರ್ಡ್ ತಗೊಳ್ತೀವಿ, ಪ್ಯಾನ್ ಕಾರ್ಡ್ ತಗೊಳ್ತೀವಿ, ಅದ್ರ ಜೊತೆಗೆ ಎಂಥದ್ದು 20 ರೂಪೀಸ್ ಬಾಂಡ್ ಪೇಪರಲ್ಲಿ ನಾವೇನು ಮಾಡ್ತೀವಿ, ಸೊ ಇದು ಮಾಡ್ಕೊಳ್ತೀವಿ, ಅದರಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ನೀವು ಬಿಡೋದಕ್ಕೆ ಎಂದು 3 ಮಂತ್ಸು ಪ್ರಿಯರ್ ಟು ನಮಗೆ ಅದನ್ನು ಹೇಳಬೇಕು. ಅಥವಾ ಎಮರ್ಜೆನ್ಸಿ ಇದ್ದರೆ ಬೇರೆ ಕಡೆ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಆನ್ ದಿ ಸ್ಪಾಟ್ ನಾವು ರಿಲೀವ್ ಮಾಡಿ ಕಳಿಸ್ಬಿಡ್ತೀವಿ ಅಂತಕ್ಕಂಥ ಹೇಳಿರ್ತೀವಿ. ಆದರೆ ಇದು 3 ತಿಂಗಳು ಮೊದಲೇ ಅವರು ನಮ್ಗೆ ಹೇಳಿದ್ರೆ ಅವ್ರಿಗೆ ಏನು ಸ್ಯಾಲ್ರಿ ಮತ್ತೊಂದು ಏನು ಸೆಟ್ಲ್ಮೆಂಟ್ ಇದೆ ಅದನ್ನು ಮಾಡಿ ಖಂಡಿತವಾಗಿಯೂ ಕಳಿಸ್ತಿದ್ದೋ. ಆದರೆ ಇಲ್ಲೇನು ಆರೋಪ ಮಾಡ್ತಾ ಇದ್ದಾರೆ, ಅವರು ಹೇಳ್ದೇ ಕೇಳ್ದೇ ಸಂಸ್ಥೆ ಬಿಟ್ಟು ಹೋಗಿರ್ತಕ್ಕಂಥದ್ದು. ನಮಗೆ ನಮ್ಮ ಸಂಸ್ಥೆಗೆ ಲಕ್ಷಾಂತರ ರೂಪಾಯಿ ಲಾಸ್ ಮಾಡಿ ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಬಂದು ಒಂದು ಮಗುನೂ ಸೇರಿಸ್ತಾನೆ ಹೋಗಿರ್ತಕ್ಕಂಥದ್ದು ಇದು ವಿಚಾರ. ಅಂದರೆ ಸಂಸ್ಥೆದು ಯಾವುದೋ ಪಾರ್ಟ್ ಇಲ್ಲ ಅಂತ ಹೇಳ್ತೀರಾ ತಾವು? ಯಾವುದು? ನಿಮ್ಮ ಕಾಲೇಜ್ ಹೋಗ್ತಾರಿಂದ ಸಿಬ್ಬಂದಿವರೆಗೆ ಯಾವುದೇ ಪ್ರಾಬ್ಲಮ್ಸ್ ಆಗಿದೆ? ಹೌದು ಸರ್, ಇದುವರೆಗೆ ತಾವು ಬೇಕಾದ್ರೆ ದಯಮಾಡಿ ಕ್ಯಾಂಪಸ್ ವಿಸಿಟ್ ಮಾಡಿ, ಮಕ್ಕಳಿದ್ದಾರೆ ಈಗ ಇರ್ತಕ್ಕಂಥ ಹಾಲಿ ಲೆಕ್ಚರ್ಸ್ ಇದ್ದಾರೆ ಕೇಳಿ. ಸಂಸ್ಥೆ ಕಡೆಯಿಂದ ಇದುವರೆಗೆ ಯಾರಿವ್ರಿಗೂ ನಾವು ನೋವು ಕೊಟ್ಟಿಲ್ಲ. ಅಫ್ಕೋರ್ಸ್ ಡಿಲೇ ಆಗಿರ್ಬೋದು, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ನಮ್ಮ ಇರೋ ಕಷ್ಟ ಹೇಳ್ಕೊಂಡಿದ್ದೀನಿ, ಅದು ಹೇಳಿದ್ದೇವೆ. ಅವರು ಕೆಲವರು ಏನು ಮಾಡ್ಕೊಂಡಿದ್ದಾರೆ, ಎಂಥದ್ದು ಒಪ್ಕೊಂಡಿದ್ದಾರೆ. ಆಯಿತು, ನಮ್ಗೆ ಅಗತ್ಯಕ್ಕೆ ತಕ್ಕಂತೆ ನಿಮ್ಮ ಇದೆಲ್ಲ ಗೊತ್ತಿದೆ ನೋವೆಲ್ಲ, ಅದನ್ನು ನಾವು ತಗೊಳ್ತೀವಿ ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಈಗ ಸಂಸ್ಥೆಯಿಂದ ಹೇಳ್ದೆ ಕೇಳ್ದೇನೆ, ನೋಟಿಸ್ ಪೀರಿಯಡ್ ಮಾಡ್ದೇನೆ, ಒಂದಿಷ್ಟು ಅಗ್ರಿಮೆಂಟ್ಸ್ ಪೇಪರ್ ಅಂತ ನಡ್ಕೊಳ್ದೇನೆ ಬೇರೆ ರೀತಿಯಲ್ಲಿ ವರ್ತನೆ ಮಾಡಿದಂಥವ್ರಿಗೆ ತಾವು ಕಾನೂನು ಕ್ರಮಕ್ಕೆ ಮುಂದಾಗ್ತೀರಾ? ಹೇಗೆ ಅವ್ರ ಮೇಲೆ ಕ್ರಮ ಜರುಗಿಸಲಿಕ್ಕೆ? ಅದು ನಮ್ಮ ಲೀಗಲ್ ಅಡ್ವೈಸರು ಚೆನ್ನೈಗೆ ಹೋಗಿದ್ದಾರೆ. ಅವರು ಇವತ್ತು ಹೇಳಿದ್ರು, ನಾನು ಆ್ಯಕ್ಚುಲಿ ಅವ್ರು ಬರಬೇಕಾಯ್ತು, ಬರ್ತೀನಿ ಅಂತ ಹೇಳಿದರು. ಬೆಂಗಳೂರಲ್ಲಿ ಅರ್ಜೆಂಟ್ ಕೆಲಸ ಅಂತಿದ್ದಾರೆ, ಅವ್ರಿಗೆ ಇವೆಲ್ಲ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಕಾನೂನಾತ್ಮಕವಾಗಿ ನನಗೆ ಅಷ್ಟು ಅರಿವಿಲ್ಲ, ಅದನ್ನು ಏನು ಮಾಡಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಅದನ್ನು ಟ್ರಸ್ಟು ಮತ್ತು ಸಂಸ್ಥೆ ವತಿಯಿಂದ ತೆಗೆದುಕೊಳ್ತದೆ. ಸರ್, ಯಾವುದೋ ಮಂಗಳೂರು ಟೀಮ್ ಇಲ್ಲಿ ಬಂದು ವರ್ಕ್ ಮಾಡ್ತಿದ್ರು, ಮಂಗಳೂರು 7 ಮಂದಿ ಅಂತೇನೋ ಲೆಕ್ಚರರ್ಸ್ದು, ಅವ್ರು ಭಾರಿ ಅನ್ಯಾಯ ಆಗಿದೆ ಅಂತಲೂ ಕೂಡ ಅವ್ರು ಮಾತನಾಡ್ತಿದ್ರು. ಏನು ನಿಜ? ಇಲ್ಲ, ನನಗೆ ಹೇಳಿದ್ನಲ್ಲ, ಅವರೆಲ್ಲ ಮಂಗಳೂರು ಟೀಮೇ. ಓದಿದ್ದೀನಿ ನಾನು ತಮಗೆ. ಸರ್, ಹಂಗಂತ ಮಂಗಳೂರು ಜನ ಎಲ್ಲ ತೊಂದರೆ ಕೊಡ್ತಾರೆ ನಮ್ಗೆ ಅದು ಇದು ಅಂತಕ್ಕಂಥದ್ದು ದಯವಿಟ್ಟು ನನ್ನ ಇದರಲ್ಲಿ ಇಲ್ಲ. ಎಕ್ಸೆಪ್ಟ್ ಮೋಹನ್ ಗೌಡ. ಈಗ ವಿಶ್ವನಾಥು ಅಡುಗೆ ಮಾಡ್ತಿದ್ರು, ಪಾಪ 4 ದಿನ ನಮಗೂ ಅನ್ನ ಹಾಕಿದ್ದಾರೆ, ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ನಾನು ಹೇಳಬೇಕು ಅಂದರೆ, ಏನು ರೀ ವಿಶ್ವನಾಥ್ ಈ ಥರ ಮಾಡ್ಬಿಟ್ಟಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ಲಾ ಅಂತಲೂ ಕೇಳಿದೆ. ಅವ್ರ ಹೆಂಡ್ತಿ ಮಾತಾಡೋದು ಹತ್ಕೊಂಡು ಹೇಳಿದ್ರು, ಆಯಿತು ಬಿಡಪ್ಪ, ಬಿಟ್ಟಾಕ್ಬಿಡು, ಏನಾರು ಅಲ್ಲಿ ದುಡ್ಡು ಹೋದ್ರೂ ಪರವಾಗಿಲ್ಲ, ನಾನು ಆಮೇಲೆ ಅದು ಯಾವ ಥರ ತಗೋಬೇಕು ನಾನು ಇಸ್ಕೊಳ್ತೀನಿ ಸಂಸ್ಥೆಯಿಂದ ಅಂತಕ್ಕನ ಬಿಟ್ಟಾಕ್ಬಿಟ್ಟೆ. ಯಾಕೆಂದ್ರೆ 4 ದಿನ ಅನ್ನ ಹಾಕವನೇ ಮನುಷ್ಯ, ಅವನು ಹ್ಯಾಂಡಿಕ್ಯಾಪ್ಡ್ ಮನುಷ್ಯ, ಅನ್ನ ಹಾಕಿದ್ದಾನೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ವಿಶ್ವಾಸವಾಗಿ. ಹಾಗಾಗಿ ಅವರೆಲ್ಲ ತೊಂದರೆ ಕೊಟ್ಟು ಅಂತಕ್ಕಂಥ ನಾನು ಖಂಡಿತ ಹೇಳೋದಿಲ್ಲ ಸರ್. ಈಗ ಯಾರು ಈ ಒಂದು ವಾಗ್ದೇವಿ ವಿದ್ಯಾಸಂಸ್ಥೆಯನ್ನು ಟಾರ್ಗೆಟ್ ಮಾಡ್ತಿರೋಂಥದ್ದು ಮೇಲ್ನೋಟಕ್ಕೆ ಏನು ಕಂಡು ಬರ್ತಾ ಇದೆ ತಮಗೆ ಅಂತ? ಸರ್, ನನಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಮೋಹನ್ ಗೌಡ ಅಂತಕ್ಕಂಥದ್ದು ಒಬ್ಬರು ಮಾತ್ರ ಬಿಟ್ಟರೆ, ಇನ್ನು ವಾಗ್ದೇವಿಗೆ ಅವ್ರು ಮಾರ್ಕೆಟಿಂಗ್ನವ್ರು ಬಿಡಿ, ಅವ್ರಿಗೂ ನಮಗೂ ಸಂಬಂಧ ಇಲ್ಲ. ಸಂಸ್ಥೆ ನಡೀತಾ ಇರ್ತಕ್ಕಂಥದ್ದು ಇದಕ್ಕೂ. ಮೋಹನ್ ಗೌಡ ಒಬ್ಬನ ಹೊರತುಪಡಿಸಿದ್ರೆ ಇನ್ಯಾರೂ ಅಲ್ಲಿ ವಿಡಿಯೋದಲ್ಲಾಗಲಿ ಅವರು ಯಾವಾಗಲೂ ರೆಕಾರ್ಡ್ ಮಾಡೋದು, ಮೆಸೇಜ್ ಕಳಿಸೋದು, ರೆಕಾರ್ಡ್ ಮಾಡೋದು, ಮೆಸೇಜ್ ಕಳಿಸೋದು. ಸೊ ಈ ಥರ ಮಾಡ್ತಾಯಿದ್ದಾರೆ. ಎಂಥದ್ದು ಚೇರ್ಮನ್ ಸರಿ ಇಲ್ಲ, ಚೇರ್ಮನ್ ಅಂತವರು, ಬೋಪಣ್ಣ ಸರಿ ಇಲ್ಲ ಅಂತವರು. ಅದನ್ನು ನನ್ನ ಮೇಲೇನೋ ಅವ್ರು ಆಪಾದನೆ ಮಾಡಿಲ್ಲ. ಸೊ ಆದರೆ ಮೇಲ್ನೋಟ ಕಂಡುಬರ್ತಕ್ಕಂಥದ್ದು ಇವರೇನೆ ಅಂತಕ್ಕಂಥದ್ದು ನಾನು ಒಟ್ಟಾರೆ ಅಭಿಪ್ರಾಯದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ. ಮೋಹನ್ ಗೌಡ ಅವ್ರನ್ನ ಅಲ್ಲಿಗೆ ಅಪಾಯಿಂಟ್ ಮಾಡ್ಕೊಂಡಿದ್ದೆ ಯಾರು, ಯಾವ ಕಾರಣಕ್ಕೆ ಮಾಡ್ಕೊಂಡ್ರು, ಅವ್ರ ಹಿಸ್ಟ್ರಿ ತಿಳ್ಕೊಂಡೇ ಮಾಡ್ಕೊಂಡ್ರ ಹೇಗೆ ಅಂತ?
ಇಲ್ಲ ಅದು ನನಗೆ ಅರಿವಿಲ್ಲ. ನಾನು ಬಂದಾದ ಮೇಲೆ ಅದು ಅವರು ಮೊದಲಿಂದನೂ ವರ್ಕ್ ಮಾಡ್ತಿದ್ರು. ಆದರೆ ನಾನು ಒಂದು ಸರಿ ಕೇಳಿದ್ದುಂಟು, ನೋಡಿ ನಾನು ಅವ್ರ ಜೊತೆ ವರ್ಕ್ ಮಾಡೋಕ್ಕಾಗೋದಿಲ್ಲ, ಇವ್ರ ಜೊತೆ ವರ್ಕ್ ಮಾಡೋಕ್ಕಾಗೋದಿಲ್ಲ ಅಂತ ನೀವು ಹೇಳ್ತೀರಿ, ಅದನ್ನು ಸರಿಪಡಿಸೋಣ ಇರಿ ಅಂತ ಹೇಳಿದ್ದುಂಟು. ಆದರೆ ಅವರು ತಂದೆ ನಾನು ಎಂಥದ್ದು ನೋಡೋಕ್ಕೆ ಹೋಗ್ತೀನಿ, ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೋದವರು ಮತ್ತು ಅವರು ಬರೋದಕ್ಕಿಂತ ಮೊದಲು ಅವರು ಆವಾಗ ಬಂದಿದ್ದರೆ ನಾವೇನು ಅವ್ರದಿಂದ ಕೆಲಸದಿಂದ ತೆಗಿತಿರಲಿಲ್ಲ. ಇವ್ರು ಎಲ್ಲ ಮೆಸೇಜ್ನೂ ಕಳಿಸ್ಬಿಟ್ರು, ಇವ್ರು ಯಾವ ಸೀಮೆ ಚೇರ್ಮನ್ ಇವರು ಅಂಥವ್ರು ಇಂಥವ್ರು ಅಂತ. ಆಮೇಲೆ ಇವ್ರು ಯಾವ ಸೀಮೆ ಬೋಪಣ್ಣ, ಇವರು ಯಾವ ಸೀಮೆ ಟ್ರಸ್ಟ್ ನಡೆಸ್ತಾರೆ, ಇದು ಯಾವ ಸೀಮೆ ಕಾಲೇಜು ಅಂತ ಕಳಿಸಿದ್ರು. ನೋಡಿ, ಆ ಮನುಷ್ಯನಿಗೆ ಈ ಸಂಸ್ಥೆ ಬಗ್ಗೆ A to Z ಗೊತ್ತು, ಎಲ್ಲ ರೀತಿಯಿಂದನೂ ಕೆಲಸ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಹಿಂಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳಬೇಕು. ಇಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ತಾವ್ರೆ ಅಂತ ತಮ್ಮ ಸರ್, ಇಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ಟಾರ್ಗೆಟ್ಸು ನನಗೆ ಅದು ಅರಿವಾಯ್ತಾ ಇಲ್ಲ ನನಗೆ. ಅದ್ರ ಸಂಸ್ಥೆ ಎಂಥದ್ದು ಉದ್ಧಾರ ಆಗಬೇಕೋ ಬೇಡವೋ ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡ್ತೀವಿ ನಾವು ಅಂತಕ್ಕಂಥ ಮಟ್ಟಕ್ಕೆ ಬಂದಾಗ ಏನು ಮಾಡ್ಬೇಕು ತಾವೇ ಈಗ ಹೇಳ್ಬೇಕು ನನಗೆ. ಹೌದು, ರುಕ್ಮಿಣಿ ಮೇಡಮ್ಗೆ ಟಾರ್ಗೆಟ್ ಮಾಡ್ತಾವ್ರು. ಯಾಕೆ ಅಂತಂದ್ರೆ ಅವರು ಗಂಟಸೆ ಗಳಿಸಿ ಚೆನ್ನಾಗಿದ್ದರು. ಈಗೇನು ಅಂತ ಅಂದರೆ ನಮ್ಮ ಇದು ಬೋಪಣ್ಣವರು ಅವ್ರಿಗೂ ಸ್ವಲ್ಪ ಮಾತುಕತೆ ನಡೆದಾಗ ಬೋಪಣ್ಣವರು 1-2 ತಿಂಗಳಲ್ಲೇ ನೋಟಿಸ್ ಕೊಟ್ಬಿಟ್ಟು ರಿಮೂವ್ ಮಾಡಿ ಅಂತ ಹೇಳಿದ್ರು. ಆದರೆ ನಾವು ಮಾಡಲಿಲ್ಲ, ನಾವು ಉಳಿಸ್ಕೊಂಡ್ಲೇ ಬಂದವು. ಕೆಲಸ ಮಾಡ್ತಾನೆ ಮನುಷ್ಯ ಆ ಥರದ್ದು ಈ ಥರದ್ದು ಅಂತ. ಸರ್, ಲ್ಯಾಬ್ ಅಟೆಂಡ್ರು ಅಂತ ತಗೊಂಡಿದ್ದೀವಿ, ತಮಗೆ ಗೊತ್ತಿರಲಿ, ಇರೋರು 3 ಮಕ್ಕಳು ಲ್ಯಾಬ್ ಕೆಲಸ ಏನು ಮಾಡಿದ್ದಾರೆ. ನಾರನ್ಸ್ ಪ್ರಕಾರ ನಾನು ನಿಮ್ಗೆ ಹೇಳಿದ್ದೀನಿ 265 ರೂಪಾಯಿ ಲೇಬರ್ ಆ್ಯಕ್ಟ್ ಪ್ರಕಾರ ಕೊಡಬೇಕು ಅಂತ. ಇವರು 36,000 ರೂಪಾಯಿ ಸಂಬಳ ಕೊಟ್ಟಿದ್ದಾರೆ ಪರ್ ಮಂತು. ಇದು ಇರ್ತಕ್ಕಂಥ ಸಂಗತಿ. ಇದು ಅಂದರೆ ಮೋಹನ್ ಗೌಡ್ ಅವರೊಬ್ಬರು ಪರ್ಸ್ನಲ್ ತಗೊಂಡವ್ರೆ ವಾಗ್ದೇವಿ PU ಕಾಲೇಜ್ನ ಮುಗಿಸ್ಬೇಕು ಅಂತ. ಹೌದು, ವಾಗ್ದೇವಿ PU ಕಾಲೇಜ್ನ ಏನಾರು ಮಾಡಿ ಮುಚ್ಚಿಸ್ಬಿಡ್ಬೇಕು ಅಂತ. ಸರ್, ನನಗೆ ತಮಗೆ ಇದ್ರ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಾನಿರಲಿ ಇಲ್ದೇ ಇರಲಿ, ಮೋಹನ್ ಗೌಡ ಇರಲಿ ಇಲ್ದೇ ಇರಲಿ, ಬೋಪಣ್ಣ ಇರಲಿ ಇಲ್ದೇ ಇರಲಿ, ರುಕ್ಮಿಣಿಯವ್ರು ಇರಲಿ ಇಲ್ದೇ ಇರಲಿ, ಸರ್ ಯಾರೋ ಬರ್ತಾರೆ ನಡೆಸ್ಕೊಂಡು ಹೋಗ್ತಾರೆ. ಅದರಲ್ಲಿ ಈ ಮನುಷ್ಯನಿಗೆ ಯಾವುದು ಸರ್ ಶಾಶ್ವತ, ಯಾವುದೂ ಶಾಶ್ವತ ಇಲ್ಲ. ಅಲ್ಲ, ಈಗ ತಾವು ಹೊಸ್ದಾಗಿ ಬಂದಿರೋ ಪ್ರಿನ್ಸಿಪಲ್ಲು ಮೇಡಮ್ ಕೇಳಬೇಕಿತ್ತು, ಯಾಕೆ ಅವರು ಇಷ್ಟೊಂದು ಟಾರ್ಗೆಟ್ ಮಾಡ್ತಾವ್ರೆ ಅಂತ. ಅಲ್ಲಲ್ಲ, ಮೇಡಮ್ ಕೇಳೋಕ್ಕೆ ಅಂದರೆ ಸರ್ ಅವರು 4-5 ಸಾರಿ ಫೋನ್ ಮಾಡಿದ್ರೆ ಎತ್ತೋದಿಲ್ಲ ಯಾರೋ ಮೋಹನ್ ಗೌಡ. ಮತ್ತು ಅವತ್ತು ಎಂಥದ್ದು ಗಲಾಟೆ ಮಾಡೋಕ್ಕೆ ಬಂದಾಗ್ಲೂ ಮೇಡಮ್ ಹೋಗಿದ್ದಾರೆ ಅಲ್ಲಿಗೆ. ಕರಿಯ ಅಷ್ಟರೊಳಗಡೆ ಅವರು ಏನೇನು ಬೇಕು ಎಲ್ಲ ಪಿತೂರಿ ಮಾಡ್ಕೊಂಡು ತಗೊಂಬಂದು ಗೇಟ್ನಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. 7 ಗಂಟೆ ರಾತ್ರಿಲಿ ಒಬ್ಬ ಹೆಣ್ಣುಮಗಳು ಅಲ್ಲಿ ನಿಂತ್ಕೊಂಡು ಗಂಡಸ್ರ ಜೊತೆ ಮಾತಾಡ್ತಕ್ಕಂಥ ಇದೇನಿರ್ತದೆ ಸರ್. ಅದಾದ ತಕ್ಷಣ ಮತ್ತೆ TV ಮುಂದೆ ಅವರು ಎಕ್ಸ್ಪೋಸ್ ಮಾಡ್ಕೊಂಡಿದ್ದಾರೆ. ಈಗ ನಾನು ಯಾಕೆ ಆ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ನಿಮ್ಮ ವೈಯಕ್ತಿಕ ಗಲಾಟೆಗಳಿಗೆ ಅಲ್ಲಿ ಹಾಳಾಗ್ತಿರೋದು ಮಕ್ಕಳ ಭವಿಷ್ಯ ಅಂತ. ಹೌದು ಸರ್, ಮಕ್ಕಳ ಭವಿಷ್ಯ ಪಾಪ ಇರ್ತಕ್ಕಂಥವ್ರು 4 ಜನ ಮಕ್ಕಳು. ನಿಮಗೆ ಒಂದು ಇನ್ಫಾರ್ಮೇಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಮಕ್ಕಳು ವಿತ್ ರೆಸಿಡೆನ್ಸು ಎಂಥದ್ದು ಉಳ್ಕೊಳ್ತಕ್ಕಂಥದ್ದು ಕಟ್ಟಿರ್ತಕ್ಕಂಥದ್ದು ಭಾರಿ ಬೆರಳು ಎಣಿಕೆಯಷ್ಟು ಫೀಸು. ನಾನು ನಿಮಗೆ ಇಲ್ಲೊಂದು ತೋರಿಸ್ದೆ, ಇಲ್ಲಿ ಬರೀ CET ಕ್ಲಾಸ್ ಮಾಡ್ತಕ್ಕಂಥ ಅದಕ್ಕೆ ಸಮ್ಮರಲ್ಲಿ 1 ತಿಂಗಳು 2,31,000 ರೂಪಾಯಿ ಪೇ ಮಾಡಿದ್ದೀವಿ ಕೊಡ್ತಕ್ಕಂಥ ಅದಕ್ಕೆ. ಇಲ್ಲಿ ಏನು ಅಂತ ಅಂದರೆ ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯಾಯ ಆಗದಾಗೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮದು ಎಷ್ಟೇ 1000 ಪ್ರಾಬ್ಲಮ್ ಇರ್ಬೋದು, ಆದರೆ ಒಂದು ಮಗು ನಮ್ಮ ಸಂಸ್ಥೆ ಮೇಲೆ ವಿಶ್ವಾಸ ಇಟ್ಟು ಬಂದಿದೆ, ಅವನ್ನ ಫುಲ್ಫಿಲ್ ಮಾಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ನಂದಾರು ಆಗಿರ್ಬೋದು, ಬೋಪಣ್ಣಂದಾರು ಆಗಿರ್ಬೋದು, ರುಕ್ಮಿಣಿ ಮೇಡಮ್ದಾರು ಆಗಿರ್ಬೋದು, ಅದನ್ನು ನಾವು ಮಾಡ್ತಾಯಿದ್ದೀವಿ. ಆದರೆ ಇವ್ರ ಇಂಟೆನ್ಷನ್ ಏನು ಅಂತಕ್ಕಂಥದ್ದು ನನಗೆ ಅರ್ಥವಾರ. ಆದರೆ ನನಗೆ ಹೊಳಿತಾ ಇರೋದು ಅವ್ರ ಇಂಟೆನ್ಷನ್ ಏನು ಅಂತ ನನಗೆ ಗೊತ್ತಿಲ್ಲ. ಈ ಥರ ಮಾಡಿದ್ರೆ ಡಿಫಂಕ್ ಆಗೋಗುತ್ತೆ. ಸೊ ಮಕ್ಕಳು ಅಡ್ಮಿಷನ್ಸ್ ಕಡಿಮೆ ಆಗುತ್ತೆ, ಆಟೋಮೆಟಿಕ್ಕಾಗಿ ಸಂಸ್ಥೆ ಮುಚ್ಚೋಗುತ್ತೆ. ಅಲ್ಲ, ನಿಮ್ಗೆ ಆರಂಭದಲ್ಲಿ ಗೊತ್ತಿಲ್ವಾ ಇಲ್ಲಿ ಕಾಲೇಜ್ ಮಾಡಿದ್ರೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡಿರ್ತೀರಿ, ತಾವು ನಷ್ಟದಲ್ಲೇ ಇದ್ದೀರಿ, ನಷ್ಟದಲ್ಲೂ ಕಾಲೇಜ್ ನಡೆಸ್ಬೇಕಾ ಅಂತ. ಹೌದು ಸರ್, ಈಗ ಏನಾಗಿದೆ, ನಾವೊಂದು ವಿಷನ್ ಇಟ್ಕೊಂಡಿರ್ತೀವಿ, ಕಾಲೇಜಿನ ಎಂಥದ್ದು ಕಟ್ಟಬೇಕು, ಅದರಲ್ಲಿ ಇದು ಬರಬೇಕು ಅಂತ ನಾವು ಹೇಳ್ದೋ. ಈಗ ಆರಾಧನಾ ಕಾಲೇಜಲ್ಲಿ ನಿಮಗೆ ಈಗ 500 ಸ್ಟೂಡೆಂಟ್ಸ್ ಇದ್ದಾರೆ. ಅವರು ಸ್ಟಾರ್ಟ್ ಮಾಡಿದಾಗ ಅವನು ನನ್ನ ಸ್ನೇಹಿತನೇ. ಮೊದಲು ಸ್ಟಾರ್ಟ್ ಮಾಡಿದಾಗ 3 ಮಕ್ಳು ಇರ್ತಕ್ಕಂಥದ್ದು, 3 ಮಕ್ಕಳಿದ್ದರು. ಸೊ ಹೆಚ್ಚು ಕಡಿಮೆ 6 ವರ್ಷ ಇದರಲ್ಲಿ ಈಗ 500 ಜನ ಮಕ್ಕಳಿದ್ದಾರೆ.
ಆ ಥರ ಆಗ್ಬೋದೇನೋ ಅಂತಕ್ಕಂಥದ್ದು ನಮ್ಮ ಒಂದು ವಿಷನ್ನು. ಅಲ್ಲ, ಆರಂಭದಲ್ಲೇ ಈ ರೀತಿ ಅವ್ಯವಸ್ಥೆ, ಈ ರೀತಿ ಆರೋಪ ಪ್ರತ್ಯಾರೋಪಗಳಿಂದ ಸಂಸ್ಥೆ ಒಂದಿಷ್ಟು ಕೆಟ್ಟ ಹೆಸರು ಬಂದರೆ ಮಕ್ಕಳು ಹೆಂಗೆ ಬರ್ತಾರೆ, ಪೇರೆಂಟ್ಸ್ ಯಾವ ರೀತಿ ಅವ್ರನ್ನ ಅಲ್ಲಿಗೆ ಸೇರ್ಸ್ಲಿಕ್ಕೆ ಇಷ್ಟಪಡ್ತಾರೆ? ಹೌದು, ಅದನ್ನೇ ನಾನು ತಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಇವ್ರದ್ದು ಏನೋ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನೋಡೋಣ, ದೇವರಿದ್ದಾನೆ, ಅವರು ಟಾರ್ಗೆಟ್ ಮಾಡಿದ್ರು ತಮ್ಮಂಥವ್ರು ಇದ್ದೀರಿ. ಸೊ ನಮ್ಮ ಸಂಸ್ಥೆ ಬೆಳೆಸ್ತಕ್ಕಂಥದ್ದಕ್ಕೆ ಮೀಡಿಯಾ ಮತ್ತೊಂದು ಎಲ್ಲ ಇರ್ತಕ್ಕಂಥದ್ದು ಇದ್ದೀರಿ. ನೋಡೋಣ ಸರ್ ಇನ್ ಫ್ಯೂಚರ್ ಡೇಸ್ ಏನಾಗುತ್ತೆ ಅಂತ. ಅಲ್ಲ, ಈಗ ನನ್ನ ಟಿ ವಿಯವ್ರ ಜೊತೆ ಮಾತನಾಡೋರು ಎಷ್ಟು ಜನ ಇದ್ದಾರೆ, ಅಷ್ಟು ಜನರನ್ನು ಪರ್ಸನಲ್ ಭೇಟಿ ಮಾಡಿ ಅವ್ರ ಸಮಸ್ಯೆಗಳನ್ನ ಇತ್ಯರ್ಥಪಡಿಸುವಂಥ ಕೆಲಸನ ಯಾಕೆ ಮಾಡ್ತಾ ಇಲ್ಲ ಸಂಸ್ಥೆ ಅಂತ? ಸರ್, ಅಲ್ಲಿ ನವೀನ್ ಕುಮಾರ್ ಅಂತಕ್ಕಂಥವನು ಲಾಸ್ಟ್ ನೀವು ಟಿ ವಿ ಕೊಡೋದಕ್ಕಿಂತ ಮೊದಲು ಒಂದಿನ ಬಂದಿದ್ದ, ಎಲ್ಲಿ ನನ್ನ ಚೇಂಬರ್ಗೆ ಬಂದಿದ್ದ. ನಾನು ಎಂಥದ್ದು ನೀವು ಯಾರು ನನಗೆ ಗೊತ್ತಾಗಲಿಲ್ವ ಅಂತ ಹಿಂಗೆ ಅಂತ ಹೇಳ್ದೆ. ಹೌದಾ, ಏನಾಗಬೇಕು ನಿಮ್ಮದು ಅಂತ ಕೇಳಿದೆ ನಾನು. ಹೀಗೆ ನಂದು ಸ್ಯಾಲ್ರಿ ಡ್ಯೂಸ್ ಇದೆ ಸರ್ ಅಂತ ಹೇಳ್ದೆ. ನನಗೆ ಒಂದು ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಅವನದೇನು ವಾಟ್ ಅಬೌಟ್ ವೇರ್ ಅಬೌಟ್ ಅಂತಕ್ಕಂಥದ್ದು ಗೊತ್ತಿಲ್ಲ. ವಿಜಯ್ ಕುಮಾರ್ನು ಬಂದಿದ್ದ, ಅವನದೇನು ವಾಟ್ ಅಬೌಟ್ ವೇರ್ ಅಬೌಟ್ ಅಂತ ನನಗೆ ಗೊತ್ತಿಲ್ಲ. ಆಯ್ತಪ್ಪ, ನಾನು ಮೇಡಮ್ ಜೊತೆ ಮಾತಾಡ್ತೀನಿ, ನಿಮ್ಮ ಡ್ಯೂಸ್ ಇದ್ದರೆ ಎಲ್ಲರಿಗೂ ಹೆಂಗೆ ಕ್ಲಿಯರ್ ಮಾಡಿಕೊಟ್ಟಿದ್ವಿ ಅದೇ ಥರ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದು ಉಂಟು ನಾನು. ಆಯ್ತಲ್ಲ ಸರ್. ಅದಾದ 2ನೇ ದಿನಕ್ಕೆ ತಮ್ಮ ಹತ್ರ ಮತ್ತೆ ಕಮ್ಯುನಿಕೇಟ್ ಮಾಡೋದ್ರೊಳಗಡೆ ತಮ್ಮ ಹತ್ರ ಬಂದಿದ್ದಾರೆ, ಅದನ್ನು ಎಕ್ಸ್ಪೋಸ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ನನ್ನ ಜೊತೆ ಮಾತನಾಡಿರುವಂಥದ್ದು ನಿಮ್ಮ ಹೆಸರಲ್ಲ, ನಿಮ್ಮ ಪ್ರಿನ್ಸಿಪಾಲು ಪ್ರಕಾಶ್ ಅಂತ ಮಾತಾಡಿಲ್ಲ, ರುಕ್ಮಿಣಿ ಮೇಡಮ್ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾತಾಡಿರುವಂಥದ್ದು. ಅಂದರೆ ಅವರು ನಮ್ಮನ್ನ ಕೆಲಸಕ್ಕೆ ಸೇರಿಸ್ಕೊಂಡ್ರು, ಅವರು ನಮ್ಗೆ ಸಂಬಳ ಕೊಡ್ತಾರೆ, ಅವರು ನಮ್ಗೆ ಮೋಸ ಮಾಡಿರುವಂಥದ್ದು. ಆದರೆ ಇಲ್ಲಿವರೆಗೂ ರುಕ್ಮಿಣಿ ಮೇಡಮ್ ಅವರ ಸ್ಟ್ಯಾಂಡಿಂಗ್ ಏನಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ತಮ್ಗೆ ಕಂಪ್ಲೀಟ್ಲಿ ನಿಮ್ಗೆ ಇನ್ಚಾರ್ಜ್ ಕೊಟ್ಬಿಟ್ಟಿದ್ದಾರೆ ಹೇಗೆ ಅಂತ? ಪಿ ಯು ಸಿದು ಇನ್ಚಾರ್ಜು ಫೆಬ್ರವರಿಯಿಂದ ಪೂರ್ತಿ ನೋಡ್ಕೊಳ್ತಾ ಇರ್ತಕ್ಕಂಥವನು ನಾನೇ. ಆಯ್ತಲ್ಲ ಸರ್. ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆ, ಆಫ್ ದಿ ರೆಕಾರ್ಡ್ ನಾನು ಹೇಳ್ತೀನಿ ನಿಮಗೆ. ಸೊ ಹಾಗಾಗಿ ಅದರ ಹಣಕಾಸಿನ ನೆರವು ಅವರೇ ಮಾಡಬೇಕು, ಅಥವಾ ಬೋಪಣ್ಣವರೇ ಮಾಡಬೇಕು, ಅಥವಾ ನಾನೇ ಮಾಡಬೇಕು. ಆ ಸಪ್ರೇಟ್ ಇಶ್ಯೂಸ್ ಸಣ್ಣ ಪುಟ್ಟದ್ದು. ಫೆಬ್ರವರಿಯಿಂದ ಈಚೆಗೆ ಮಾಡಿರ್ತಕ್ಕಂಥದ್ದು ಇವರೆಲ್ಲ ನಾನು ಬರೋದಕ್ಕಿಂತ ಮೊದಲಿರ್ತಕ್ಕಂಥವ್ರು. ಇವರು ಯಾರು ಟಾರ್ಗೆಟನ್ನು ಮಾಡ್ತಾ ಇರ್ತಕ್ಕಂಥವ್ರು. ಮೋಹನ್ ಗೌಡ ನಾನಿದ್ದಾಗ ಕೆಲಸ ಮಾಡ್ತಿದ್ದ, ಅವನದು ವಿತಿನ್ ನೋ ಟೈಮ್ ನಾವು ಎಲ್ಲ ಸೆಟ್ಲ್ ಮಾಡಿ ಕಳಿಸಿದ್ದೇವೆ. ಈಗ ಫೆಬ್ರವರಿಯಿಂದ ಈಚೆಗೆ. ಹೌದು ಸರ್. ಇದೆಲ್ಲ ಫೆಬ್ರವರಿಯಿಂದ ಆಚೆಗೆ ಆಗಿರುವಂಥದ್ದು ಕೂಡ ಕೆಲವು ಕೇಸಸ್ಗಳಿವೆ. ಅವುಗಳಿಗೆ ಯಾರು ಜವಾಬ್ದಾರರು ಅಂತ? ಯಾರು? ಅವ್ರಿಗೆ ಈಗ ಬಿಟ್ಟು ಹೋಗಿರೋರೇ ಜವಾಬ್ದಾರರು. ಆಗ ಅವ್ರು ಬರ್ಕೊಟ್ಬಿಟ್ಟು ನನಗೆ ಸಂಬಳ ಕೊಡಬೇಕು ಅಂತ ಅವತ್ತಲೇ ಕುಳಿತುಕೊಂಡಿದ್ರೆ ಅವರು ಏನು ಮಾಡ್ತಿದ್ರು, ಏನು ಸ್ಟ್ಯಾಂಡ್ ತಗೋತಿದ್ರು ಅಂತಕ್ಕಂಥದ್ದು ಸಪ್ರೇಟ್ ಇಶ್ಯೂ. ಇದು ಆಗಿರ್ತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಅವ್ರು ಬಂದಿರ್ತಕ್ಕಂಥದ್ದು ಈಗ ನಮಗೆ ಸ್ಯಾಲ್ರಿ ಕೊಡಿ ಅಂತ. ಇಷ್ಟು ದಿನ ಇವ್ರು ಯಾಕೆ ಸುಮ್ಮನಿದ್ರು, ಕಂಪ್ಲೇಂಟ್ ಮಾಡೋರು. ಈಗ ಕೆಲ ಸ್ಟಾಫ್ಸ್ಗಳು ಮಾತಾಡಿದ್ದಾರೆ, ನಾವು ಸ್ಯಾಲ್ರಿ ಕೇಳಿದ್ರೆ ನಿಮ್ಮ ಕೆಲಸ ತೆಗೆದುಬಿಡ್ತೀವಿ ಅಂತೇಳಿ ಕೆಲಸ ತೆಗೆದವ್ರೆ ಅಂತ. ಅಲ್ಲಿ ಹರೀಶ್ ಅಂತಕ್ಕಂಥವನು ಮಾತಾಡಿರ್ತಕ್ಕಂಥದ್ದು ನಾನು ಕ್ಲಿಪ್ಪಿಂಗ್ ನೋಡಿದೆ. ಅವನಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಅವನು ಮಠ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥವನು. ಅಲ್ಲೇನು ನಡೆದಿದೆ, ಅವ್ರೇನು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೆ ಇಲ್ಲಿ ನಮ್ಮ ಸಂಸ್ಥೆ ಎದುರುಗಡೆ ಯಾಕೆ ಬಂದಿದ್ದಾನೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಕೆಲವರು ಸಂಸ್ಥೆ ವಿರುದ್ಧ ಧ್ವನಿ ಎತ್ತಂಥವ್ರಿಗೆ ಬೆದರಿಕೆ ಹಾಕುವಂಥದ್ದು, ಕೊಲ್ಲ ಬೆದರಿಕೆ ಹಾಕಿಸುವಂಥದ್ದು, ಏನೋ ಒಂದಿಷ್ಟು ವಾಮಾಚಾರಗಳೆಲ್ಲ ನಡೆದವಂತಲ್ಲ ಸರ್ ಸಂಸ್ಥೆ ಒಳಗಡೆ? ಸರ್, ವಾಮಾಚಾರ ಅಲ್ಲ ಅದು. ಮಂಗಳೂರಿಂದ ಎಂಥದ್ದು ಅಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದೀವಿ, ನೀವು ನೋಡಿದ್ದೀರಿ ನೀವು. ಆ ಗಣಪತಿ ಪ್ರತಿಷ್ಠಾಪನೆ ಆಗಿ 1 ವರ್ಷ ಆಯಿತು. ಅದ್ರ ವಾರ್ಷಿಕೋತ್ಸವ ಮಾಡ್ತಕ್ಕಂಥದ್ದಕ್ಕೆ ಸ್ವಾಮೀಜಿಗಳು ಎಲ್ಲ ಕರೆದು ಅಲ್ಲಿ ಪೂಜೆ ಆಗಿದೆ. ವಾಮಾಚಾರ ಮಾಡ್ತಕ್ಕಂಥದ್ದಕ್ಕೆ ಇದೇನು ಕೇರಳ ಕೆಟ್ಟೋಯ್ತಾ, ಎಂಥದ್ದು ಇದು ಕೆಟ್ಟೋಯ್ತಾ ಸರ್? ಹಾಗಾದರೆ ನೋಡಿ ಸರ್, ನಾನು ಸೈನ್ಸ್ ಸ್ಟೂಡೆಂಟು. ವಾಮಾಚಾರ ಮಾಡ್ಬಿಟ್ಟು ಯಾವನಾದ್ರು ಮನುಷ್ಯನ ಸಾಯಿಸಿರ್ತಕ್ಕಂಥದ್ದು ಇದರಲ್ಲಿ ಇತಿಹಾಸದಲ್ಲಿ ಏನಾದ್ರು ಎಕ್ಸಾಂಪಲ್ ಇದ್ದರೆ ದಯವಿಟ್ಟು ತಾವೇ ತಿಳಿಸ್ಬೇಕು ಸರ್. ಅಲ್ಲ, ಈಗ ಮೋಹನ್ ಗೌಡ ಅವರು ಅದೇ ಆರೋಪ ಮಾಡ್ತಾಯಿದ್ರು. ಅವರು ವಾಮಾಚಾರ ನಡೀತಿದೆ, ಬೆದರಿಸ್ತಾರೆ, ಮಾಟ ಮಂತ್ರ ಮಾಡಿಸ್ತಾರೆ, ನಮ್ಮನ್ನ ಕೊಲೆ ಮಾಡಿಸ್ತೀನಿ ಅಂತಾರೆ, ಅವೆಲ್ಲ ಏನು ಸರ್ ಅದು? ಸರ್, ಮೋಹನ್ ಗೌಡಂಗೆ ಗೊತ್ತು. ಬಂದಿದ್ದವರು ಎಂಥದ್ದು ಮಂಗಳೂರಿನವರು ಪುರೋಹಿತರು. ಕೇಳಲಿ ಅವ್ರನ್ನೇ, ನೀವು ವಾಮಾಚಾರ ಮಾಡಿದ್ರೆ, ಯಾರು ಸಾಯ್ಸಕ್ಕೆ ಮಾಡಿದ್ರೆ, ಕೊಲೆ ಮಾಡಕ್ಕೆ ಮಾಡಿದ್ರೆ ಅಂತ ಅವರೇ ಕೇಳಲಿ. ಈಗ ಸಂಸ್ಥೆಗೆ ಅಂತೇಳಿ ಅನುಮತಿ ತಗೊಂಡವ್ರೆ ಬೇರೆ ಬೇರೆ ಆಕ್ಟಿವಿಟೀಸ್ಗಳು ಮಾಡ್ತಾರೆ ಅಂತಲೂ ಕೂಡ ಆರೋಪ ಮಾಡಿದ್ದಾರೆ. ಹೇಳಲಿ ಸರ್, ಅದನ್ನು ಪ್ರೂವ್ ಮಾಡಲಿ. ಅವರು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾವ್ರೆ ಅಂತ ಪ್ರೂವ್ ಮಾಡಲಿ ಸರ್. ಈಗ ನೀವು ಕೇಳಿದ್ರೆ ಆದರೆ ನಮಗೆ ರಿಟರ್ನ್ ಕಂಪ್ಲೇಂಟ್ಸು ಮತ್ತೊಂದು ಏನೂ ಬಂದಿರಲ್ಲ. ಆದರೆ ಸಂಸ್ಥೆಗೆ ಬೇರೆ ರೀತಿಯಾಗಿರ್ತಕ್ಕಂಥ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಬಂದು ಇಲ್ಲಿ ಹೇಳ್ತಾ ಇದ್ದೀನಿ. ಬೇರೆ ಪ್ರೆಸ್ ರಿಪೋರ್ಟರ್ಸು ನನ್ನ ಸ್ನೇಹಿತರಿದ್ದಾರೆ, ಮತ್ತೊಂದಿದ್ದಾರೆ. ನೀವು ಹಾಗೆಲ್ಲ ಯಾಕೆ ತಲೆ ಕೆಡಿಸ್ಕೋತಾರೆ? ಇಲ್ಲ, ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ಅದು ನಾನು ಕ್ಲಾರಿಫೈ ಮಾಡಬೇಕು, ಹೋಗ್ತೀನಿ ಅಂತಲೇ ಹೇಳ್ದೆ ನಾನು.
ಇದು ನನ್ನ ಪ್ರಿನ್ಸಿಪಲ್ಲು ಸರ್. ಯಾಕೆಂದ್ರೆ ನಾನು 30 ವರ್ಷ ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥವನು, ಸ್ವಚ್ಛವಾಗಿ ಮಾಡ್ಕೊಂಡು ಬಂದಿರ್ತಕ್ಕಂಥವನು. ಈವನ್ ಟುಡೇ ನಾನಲ್ಲಿ 5 ಪೈಸಾ ರೆನ್ಯುಮರೇಷನ್ ತಗೋತಾ ಇಲ್ಲ. ನಾನು ಅವ್ರಿಗೆ ಹೇಳಿರ್ತಕ್ಕಂಥದ್ದು ಅಷ್ಟೇ, ಮಕ್ಕಳ ಸಂಖ್ಯೆ ಜಾಸ್ತಿ ಆದಮೇಲೆ ನೀವು ಬೇರೆ ಪ್ರಿನ್ಸಿಪಲ್ನ ಅಪಾಯಿಂಟ್ ಮಾಡ್ಕೊಳ್ಳಿ, ಅಲ್ಲಿ ತನಕ ನಂದೇನಿದೆ ಸೇವೆ ಅಂತ ಮಾಡ್ತೀನಿ, ಮನೇಲಿ ಮಲಿಕೊಳ್ಳೋದ್ರ ಬದಲು ಅಲ್ಲಿ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಇಷ್ಟೇ ಸರ್ ಇದರಲ್ಲಿ. ಈಗ ಮತ್ತೆ ಎಷ್ಟು ಜನ ಅಪಾಯಿಂಟ್ ಮಾಡ್ಕೊಂಡಿದ್ದೀರಿ ಸರ್? ಅವ್ರಿಗೆಲ್ಲ ಏನು ಭರವಸೆ ಕೊಡ್ತಾ ಇದ್ದೀರಿ? ಸರ್ ಈಗ ಹೊಸದಾಗಿ ಎಂಥದ್ದು PCMBಗೆ ಯಾರೂ ಇಲ್ಲ, ಎಲ್ಲ ಹಳೆ ಲೆಕ್ಚರರ್ಸ್ ಇದ್ದಾರೆ. ಇದಕ್ಕೆ ಇದಕ್ಕೆ ಎಂಥದ್ದು ಕಾಮರ್ಸ್ಗೆ ಮಾತ್ರ 4 ಜನ ಅಪಾಯಿಂಟ್ ಮಾಡಬೇಕಾಗಿತ್ತು. ಅವರೆಲ್ಲ ಪಾರ್ಟ್ ಟೈಮು ಸರ್. ಅವರು ಬರ್ತಾರೆ ಹೋಗ್ತಾರೆ ಅಷ್ಟೇ ಅವ್ರಿಗೆ. ಈ ನಮ್ಮ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಏನು 14,000 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಪಾರ್ಟ್ ಟೈಮ್ಗೆ. ಅಂದರೆ ಅಲ್ಲಿ ವಾರ ಎಲ್ಲ ಇರಿಸ್ಕೊಳ್ತಾರೆ. ನಾನು ಹೇಳಿರೋದೇ ಅವ್ರಿಗೆ 3 ದಿನ ಮಾತ್ರ ಬರಬೇಕು, ಪೋರ್ಷನ್ಸ್ ಕವರ್ ಮಾಡಿಕೊಡ್ಬೇಕು, ಅಪ್ ಟು ಸಂಜೆ ತನಕ ಇರಬೇಕು ಅಂತ. ಸರ್ ಇಂಟ್ರ್ಯೂನಲ್ಲಿ ನಾವು ಪ್ರತಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಕೂತ್ಕೊಂಡು ಎಲ್ಲ ಹೇಳಿದ್ದೇವೆ. ಇನ್ನೂ 2 ಸಬ್ಜೆಕ್ಟ್ ಇಂಟ್ರ್ಯೂ ಆಗಲಿಲ್ಲ, ಇಂಗ್ಲೀಷು ಮತ್ತು ಎಕನಾಮಿಕ್ಸು. ಈಗ ಬಂದಿರತಕ್ಕಂಥವ್ರಿಗೆ ನಾವು ಹೇಳಿದ್ದೇವೆ, ನೋಡ್ರಪ್ಪ 10ನೇ ತಾರೀಕು ನಮಗೆ ಸ್ಯಾಲ್ರಿ ಆಗ್ತಕ್ಕಂಥದ್ದು. ನೀವು ಅವ್ರು ಹೇಳಿದ್ರು ಇವಳು ಹೇಳಿದ್ರು ಅಂತ ತಲೆ ಕೆಡಿಸ್ಕೊಳ್ಳೋದಾದರೆ ದಯವಿಟ್ಟು ಖಂಡಿತವಾಗಲಿ ಈಗಲೇ ಹೇಳಿಬಿಡಿ, ಅದನ್ನು ನಮಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಅವ್ರಿಗೆ ಸ್ಪಷ್ಟವಾಗಿ ಅಭಿಪ್ರಾಯ ಮಾಡಿದ್ದೀವಿ. ಅದನ್ನು ನೆಕ್ಸ್ಟ್ ಅವ್ರ ಹತ್ರ ಇದನ್ನು ರೆಸಲ್ಯೂಷನ್ ಮಾಡ್ಕೊಳ್ಳುವಾಗ ಅದನ್ನು ಸೇರಿ ಸೈನ್ ಹಾಕ್ಸ್ಕೊತೀನಿ ಇನ್ಮೇಲೆ. ಸಂಸ್ಥೆ ಪ್ರಾಮಾಣಿಕವಾಗಿದೆ, ಪ್ರಾಮಾಣಿಕವಾದಂತಹ ಲೆಕ್ಚರರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ವಾಗ್ದೇವಿ PU ಕಾಲೇಜನ್ನ ಮುಚ್ಚಿಸುವಂತಹ ಷಡ್ಯಂತ್ರ ನಡೆಯಲ್ಲ ಅಂತ ಹೇಳ್ತೀರಿ ತಾವು? ಸರ್ ಯಾವುದೇ ಕಾರಣಕ್ಕೂ ನಾನು ನಿಮ್ಗಾಗಲೇ ಮೊದಲೇ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀನಿ. ನಾನಿರಲಿ ಮತ್ತೊಬ್ರಿರಲಿ ಮಗದೊಬ್ದಿರಲಿ ಪ್ರೆಸಿಡೆಂಟ್ ಆದಿಯಾಗಿ ಚೇಂಜ್ ಆಗಲಿ, ಇನ್ಯಾರೋ ಒಬ್ಬರು ಬರ್ತಾರೆ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾರೆ. ಸರ್ ಅದು ಒಳ್ಳೆ ಜಾಗ ಇರ್ತಕ್ಕಂಥದ್ದು. ಸೊ ಒಳ್ಳೆ ವಾಸ್ತು ಇರ್ತಕ್ಕಂಥ ಜಾಗ, ನೀವೇ ಹೇಳಿದ್ರಲ್ಲ ವಾಮಾಚಾರ ಅಂತಕ್ಕಂಥದ್ದನ್ನು, ಒಳ್ಳೆ ವಾಸ್ತು ಇರ್ತಕ್ಕಂಥ ಜಾಗ. ಸಂಸ್ಥೆ ಅಭಿವೃದ್ಧಿ ಆಗೇ ಆಗುತ್ತೆ ಸರ್, ಒಂದಿನ ಶಿಖರಕ್ಕೆ ಏರುತ್ತೆ ಸರ್. ಇದು ಕಡಾಖಂಡಿತವಾಗಿ ನನ್ನ 30 ವರ್ಷದ ಅನುಭವದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ಮಾತು. ಈಗ ಮಕ್ಕಳು ಈ ವಿಷಯ ಆದಮೇಲೆ ಈ ರೀತಿ ಆರೋಪ ಪ್ರತ್ಯಾರೋಪ, ಸಂಸ್ಥೆ ಸಿಬ್ಬಂದಿಯವ್ರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅಂದಾಗ ಮಕ್ಕಳಲ್ಲಿ ಯಾವ ರೀತಿ ಭಾವನೆಗಳು ಇದೆ ಅಂತ ತಾವು ತಿಳಿಸಿದ್ರೆ ಹೇಗೆ? ಸರ್ ಮಕ್ಕಳಿಗೆ ನಾನು ಮೊನ್ನೆ ಏನೋ ಬೆಳಗ್ಗೆ ಹೋಗಿದ್ದೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತಪ್ಪ, TVಯವ್ರು ಬಂದಿದ್ರು, ಇವರು ಬಂದು ನಿಂತ್ಕೊಂಡು ಕೇಳಿದ್ರು ಅಂತ. ಸರ್ ಅದು ನಿಮಗೆ ಮ್ಯಾನೇಜ್ಮೆಂಟ್ಗೆ ಬಿಟ್ಟು ವಿಚಾರ. ಆಮೇಲೆ ಕೇಳಿದ್ರು, ಸರ್ ನಮಗೆ ಪಾಠ ಮಾಡಿಸ್ತಾ ಇದ್ದೀರೋ ಇಲ್ವೋ, ಊಟ ಸರಿಯಾಗಿ ಕೊಡ್ತಾ ಇದ್ದೀರೋ ಇಲ್ವೋ, ಅದಷ್ಟು ಆಮೇಲೆ ಓದಿಸ್ತಾ ಇದ್ದೀರೋ ಇಲ್ವೋ, ನಮಗೆ ಅಷ್ಟನ್ನು ಬಿಟ್ಟರೆ ನಮ್ಗೆ ಯಾಕೆ ಸರ್, ನೀವು ಉಂಟು ನಮ್ಮ ಪೇರೆಂಟ್ಸ್ ಉಂಟು ಮಾತಾಡ್ಕೋತಾರೆ ಅಂತಲೇ ಹೇಳಿದ್ದಾರೆ. ಮತ್ತು ನೆನ್ನೆಯಿಂದ ಸ್ಟಡಿ ಈಗ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ಒಂದು ಟೈಮ್ ಟೇಬಲ್ ಚಾರ್ಟ್ ಮಾಡಿ ಸೆಕೆಂಡ್ ಇಯರ್ನವ್ರಿಗೆ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ಅಲ್ಲೇ 4 ಜನ ಲೆಕ್ಚರರ್ಸ್ ಇದ್ದಾರೆ. ಸೊ 2 ಜೆಂಟ್ಸ್ ಲೆಕ್ಚರರ್ಸ್ ಇದ್ದಾರೆ, 2 ಲೇಡೀಸ್ ಲೆಕ್ಚರರ್ಸು ಆಲ್ಟರ್ನೇಟಾಗಿ ಇರ್ತಾರೆ. ಅವ್ರಿಗೆ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತಕ್ಕಂಥದ್ದನ್ನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸರ್ ಮಕ್ಕಳಿಗೆ ಇದರಲ್ಲಿ ಡಿಸ್ಟರ್ಬ್ ಆಗ್ತಕ್ಕಂಥ ಸಂಭವ ಯಾವುದೂ ಇಲ್ಲ. ಅದು ಏನಂತ ಅಂದರೆ ಸಂಸ್ಥೆಗೆ ಮತ್ತು ಹೊರಗಡೆ ಬರ್ತಕ್ಕಂಥ ಜನಕ್ಕೆ ಎಂಪ್ಲಾಯೀಸನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಅವ್ರಿಗೆ. ಆದರೆ ಯಾವುದೇ ಕಾರಣಕ್ಕೂ ಸರ್ ರಜಾದಲ್ಲಿ ಯಾರು ಅದನ್ನು ನಾನು ಹೇಳಬಾರ್ದಿಲ್ಲಿ, ನಮ್ಮ ಗೌರ್ಮೆಂಟ್ ನಾರ್ಮ್ಸು ರಜಾದಲ್ಲಿ ಮಾಡಬಾರ್ದು ಅಂತಕ್ಕಂಥದ್ದು ಇರೋದು. ಆದರೆ ಫಸ್ಟ್ ಇಯರಲ್ಲಿ ಅವ್ರಿಗೆ CET ಕಂಟಿನ್ಯೂಸಾಗಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆಗಸ್ಟಲ್ಲಿ ಶುರುವಾಗಿದ್ದು, ಆ ಪೋರ್ಷನ್ಸ್ ಮುಗಿಸೋ ಇದರಲ್ಲಿ ಇದ್ದಿದ್ರು. ಆದರೂ ನಾವು ರಜಾದಲ್ಲೇ ಇರಿಸ್ಕೊಂಡು ಮಕ್ಕಳನ್ನ ಯಾವುದೇ ಅವ್ರ ಹತ್ರದಿಂದ ಫೀಸು ಮತ್ತೊಂದು ಏನೂ ತಗೊಳ್ದಾನೆ ನಾನು ನಿಮ್ಗೇನು ಶೋ ಮಾಡಿದೆ ಇದನ್ನು ಕಂಪ್ಲೀಟಾಗಿ ಫಸ್ಟ್ PUCಗೆ ನೀಟು ಮತ್ತು CETನ ಮಾಡಿಸ್ಕೊಟ್ಟಿದ್ದೀನಿ. ಸರ್ ನಾನು ಇವತ್ತು ತಮಗೆ ಈ ಮೂಲಕ ಅಶ್ಯೂರ್ ಮಾಡ್ತಾ ಇದ್ದೇನೆ, ದಯಮಾಡಿ ಪೇರೆಂಟ್ಸು ಮತ್ತೊಂದು ಎಲ್ಲರೂ ಕೇಳಿಸ್ಕೊಳ್ಳಿ. ಸರ್ ನಾನು ಇರೋ ತನಕ ಅಕಾಡೆಮಿಕ್ಕಾಗಿ ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯಾಯ ಆಗದೇ ಇರೋ ಹಾಗೆ ನಡ್ಕೊಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಇಲ್ಲಾಂದ್ರೆ ನಾನು ಆ ಸ್ಥಾನದಲ್ಲಿ ಇರಬಾರ್ದು, ಇದು ಕಡಾಖಂಡಿತ. ಇವಿಷ್ಟು ಪ್ರಿನ್ಸಿಪಲ್ ಪ್ರಕಾಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು. ಪ್ರೆಸ್ ನ್ಯೂಸ್ ಕನ್ನಡ, ಇದು ನಿಮ್ಮ ನ್ಯೂಸ್.